ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಫ್ರೆಂಡ್ಸ್. ಇದು ವಿಡಿಯೋ ಬಂದ್ಬಿಟ್ಟು ವ್ಯಾಲೆಂಟೈನ್ ಡೇ ದಿನಾನೇ ಶೂಟ್ ಮಾಡಿದ್ವಿ, ಬಟ್ ಇದು ವಿಡಿಯೋ ಸ್ವಲ್ಪ ಮಿಸ್ ಆಗಿತ್ತು ಮೊಬೈಲಲ್ಲಿ ನನಗೆ. ಸೊ ಎಡಿಟ್ ಮಾಡ್ಲಿಕ್ಕೆ ಆಗಿಲ್ಲ, ಇವಾಗ ಸಿಕ್ಕಿತ್ತು. ಸೊ ಅಪ್ಲೋಡ್ ಮಾಡೋ ಸ್ವಲ್ಪ ಲೇಟ್ ಆಯಿತು, ದಯವಿಟ್ಟು ಕ್ಷಮಿಸಿ ಪ್ಲೀಸ್. ओपन कर में डियर वाइफ रियल हीरोइन ऑफ आवर होम क्या दम घेऊन येलो बाशो ओपन कर तो दे घुमा तो दे watch. Wow! ಆಕ್ಚುಲಿ ನಂಗೊಂದು ಸ್ಮಾರ್ಟ್ ವಾಚ್ ಬೇಕಿತ್ತು, ನನ್ನ ಹಸ್ಬೆಂಡಿಗೆ ಹೇಳ್ತಾ ಇದ್ದೆ. ಬಿಕಾಸ್ ನನ್ನದೊಂದು ಸ್ಮಾರ್ಟ್ ವಾಚ್ ಇತ್ತು ಲಾಸ್ಟ್ ಟೈಮ್, ನಾವು ಮನೆ ಶಿಫ್ಟಿಂಗ್ ಟೈಮಲ್ಲಿ ಏನೋ ಹಾಳಾಗಿ ಹೋಯ್ತು. ನಂಗೆ ಏನೂ ಗೊತ್ತಿಲ್ಲಪ್ಪ, ಫಸ್ಟ್ ಇಂದಲೂ ವಾಚ್ ಅಂದ್ರೆ ತುಂಬಾನೇ ಕ್ರೇಸ್. ನನ್ನ ಹತ್ರ ತುಂಬಾನೇ ವೆರೈಟೀಸ್ ವಾಚ್ ಇರ್ತಿತ್ತು. ಫಸ್ಟ್ ನಂಗೆ ಇಯರಿಂಗ್ಸ್ ಅಂದ್ರೆ ಹೆಂಗೆ ಇಷ್ಟ, ಅದೇ ತರ ಯಾವ ವಾಚ್ ಬರುತ್ತೆ ಆ ತರ ವಾಚ್ ನಂತರ ಇರ್ಬೇಕು ಅಂತ ತುಂಬಾನೇ ಇಷ್ಟ. ಆಕ್ಚುಲಿ ಆ ದಿನಾನೇ ವೈಕುಂಠ ಏಕಾದಶಿ ಕೂಡ ಬಂದಿತ್ತು. ನಾವು ಆಕ್ಚುಲಿ ಸ್ನಾನ ಮಾಡಿಬಿಟ್ಟು ಪೂಜೆ ಎಲ್ಲ ಮಾಡಿ ಟೆಂಪಲ್ ಹೋಗುವಂತ ಪ್ಲಾನ್ ಅಲ್ಲಿ ಇದ್ವಿ. ನನ್ನ ಹಸ್ಬೆಂಡ್ ಸಡನ್ ಆಗಿ ಒಂದು ನಿಮಿಷ ಏನೋ ಸರ್ಪ್ರೈಸ್ ಇದೆ ಅಂತ ಹೇಳಿದ್ರು. ನಾನು ಏನಪ್ಪಾ ಸರ್ಪ್ರೈಸ್, ನಂಗೆ ಅಂದೇನು ಗೊತ್ತಿರಲಿಲ್ಲ. ನಾನು ಫುಲ್ ಶಾಕ್ ಆಗ್ಬಿಟ್ಟಿದ್ದೆ. ನಂಗಂತೂ ನನ್ನ ಸರ್ಪ್ರೈಸ್ ಗಿಫ್ಟ್ ತುಂಬಾನೇ ಇಷ್ಟ ಆಯ್ತು, ಬಿಕಾಸ್ ನನ್ನ ಫೇವರೇಟ್ ವಾಚೇ ನಂಗೆ ಸಿಕ್ಕಿತ್ತು. ನಿಮ್ಗೆ ನನ್ನ ವಾಚ್ ಹೇಗೆ ಅನ್ಸಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ವಾಚ್ ಹಾಕಿದ್ಮೇಲೆ ನನ್ನ ಮಗಳು ಅವಳ ಕೈ ತೋರಿಸ್ಬಿಟ್ಟು ನಂಗೆ ಕೂಡ ಹಾಕು ಅಂತ ಹೇಳ್ತಾ ಇದ್ಲು. ಅವಳ ಪಾಪ ಅವಳಿಗೆ ಗಿಫ್ಟ್ ಅಂತ ಅನ್ಕೊಂಡಿದ್ಲು ಅನ್ಸುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪ ಆದ್ರೂ ಇಷ್ಟ ಆದರೆ ಪ್ಲೀಸ್ ಹೋಗಿ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಹಾಗೂ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬಟನ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್, ಸಿ ಯು.